ಟಿವಿ7 ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ಕಲಬುರಗಿಯಲ್ಲಿಂದು ಬೆಳ್ಳಂಬೆಳಗ್ಗೆ ಕ್ರೋಜರ್ ಅಪಘಾತಕ್ಕೀಡಾಗಿದೆ. ಮದ್ದೂರಿನಿಂದ ಕಲಬುರಗಿ ಬರುವ ಮಾರ್ಗ ಮಧ್ಯ ಕೆಸರಟಗಿ ಹತ್ತಿರ ಗಾರ್ಡನ್ ಎದುರುಗಡೆ ಈ ಘಟನೆ ಸಂಭವಿಸಿದೆ. ಕಾರ್ಮಿಕರನ್ನು ಹೊತ್ತೊಯ್ಯುವ ಕ್ರೋಜರ್ ಪಲ್ಟಿಯಾಗಿದ್ದು ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. 4-5 ಜನರಿಗೆ ಗಾಯಗಳಾಗಿದೆ. ಕ್ರೋಜರ್ ಚಾಲಕನ ಕೈ ಮುರಿದಿದೆ. ಮೃತಪಟ್ಟ ವ್ಯಕ್ತಿ ಸೂರ್ಯಕಾಂತ್ ಮುರುಗನೂರ್ ಆಗಿದ್ದು ಮೃತಪಟ್ಟ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದರ ಬಗ್ಗೆ ಇನ್ನೂ ನಿಖರವಾದ ಮಾಹಿತಿ ತಿಳಿದು ಬಂದಿಲ್ಲ. ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಹಂತೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಗಾಡಿನ ಪಲ್ಟಿ ಹೊಡೆದ ಅಲ್ಲಿದೆ ಪಲ್ಟಿ ಹೊಡ್ಬೇಕು. ಏನಾಗ್ಯದ್ರಿ? ಕಂಡ್ರಿ ನಾವು ಅವ್ರು ಹೋಗ್ತಾರಿಂದ ಅವ್ರ ಮನುಷ್ಯರು ಸಣ್ಣ ಪಾರ್ಬತ್ರಿ. ನೀವು ಎಲ್ಲಿಂದ ಹೊಂಟಿದ್ರಿ? ಮರ್ತಲ್ಲೇ ಹೊಂಟಿದ್ದಾರೆ. ಹಾಂ ರೀ. ಎಲ್ಲಿಗೆ ಹೋಗ್ಬೇಕಾಗಿತ್ತು? ಗುಲ್ಬರ್ಗ ಹೋಗ್ಬೇಕಾಯ್ತ್ರಿ. ಹಾಂ.
ಕೆಲ್ಚಿಗ್ರಿ ಹಾಂ ಬರಟಿಗೆ ಪಾರ ಸೈಡ್ ಕೊಡ್ಲಿಕ್ಕೆ ಹೋಗಿ ಗಾಡಿ ಬ್ರೇಕ್ ಹತ್ತಿಲ್ಲ ರೀ ಹಾಂ ಬ್ರೇಕ್ ಹತ್ತಲ ಬಿಟ್ಟು ನಮ್ಮ ಗಾಡಿನ ಪೂರ ನಮ್ಮ 3-4 ಪಲ್ಟಿಯಾಗಿ ನಾವು 3-3 ಸ್ವಲ್ಪ ಫೋಟೋ ಕೊಟ್ಟೆ ಬೆಚ್ಚರಾಗ್ಯದ ನಿಮಗೆಲ್ಲ ಹತ್ತಿದ್ರಿ ಏನು ನಮ್ಗೆ ಇಲ್ಲಿ ಕೈ ಮುಂದೆ ಹತ್ತಾರ ಇಲ್ಲಿ ಹತ್ತದ ಮಲಕಿ ಹತ್ತಾರ ಹಾಂ ಕಣ್ಣಾಗಿ ಇಲ್ಲಿ ಆ್ಯಂಬುಲೆನ್ಸ್ ಬಂದಿತ್ತು ಈಗ ಆಂಬುಲೆನ್ಸ್ ಬಂದು ಹೋಗ್ಯಾರ ವಾಪಸ್ ಎಷ್ಟು ಮಂದಿ ಗಾಯ ಆಗ್ಯದ್ರಿ 4-5 ಮಂದಿ ಆಗಿದ್ರೆ ಅವ್ರು ಹೋಗ್ಯಾರ ಯಾರ್ದವ್ರು ಆಟೋಕ್ಕೆ ಅದು ಹಿಡ್ಕೊಂಡು ಹೌದೇನು ಹಾಂ ಎಲ್ಲಿಂದ ಹೊಂಟ್ರಿ ಮರ್ತೂರ್ಲಿಂದ ಮತ್ತಿಲ್ಲ ನಿಮ್ಮ ಹೆಸ್ರು ನನ್ನ ಹೆಸರು ಮಲ್ಲಿನಾಥ್ ಈಗ ಅಲ್ಲಿ ತೀರ್ಕೊಂಡ್ರಲ್ಲ ಅವ್ರ ಹೆಸರು ಏನು ಗೊತ್ತದೇನು ಅವ್ರ ಹೆಸರು ಹಾಂ ರೀ ಸೂರ್ಯಕಾಂತ್ ಅಂತ ಸೂರ್ಯಕಾಂತ್ ಮರ್ತೂರ್ದವ್ರೆ ಎಲ್ಲರೂ ಎಲ್ಲ